So hey guys, good morning. Welcome back to my channel and welcome back to the Kanyakumari Ride Series Day 3. ಟೈಮ್ ಇವಾಗ 8 ಗಂಟೆ ಆಗಿದೆ. ಬೆಳಗ್ಗೆ 4:15ಗೆ ಎದ್ದುಬಿಟ್ಟು ಸ್ಫಟಿಕಲಿಂಗ ದರ್ಶನಕ್ಕೆ ಹೋಗಿದ್ದೆ. ಅದನ್ನು ಮುಗಿಸಿ ಬಂದು ಒಂದು 6 ಗಂಟೆಗೆ ಮುಗೀತು ದರ್ಶನ. ಅದಾದಮೇಲೆ ವಾಪಸ್ ರೂಮಿಗೆ ಬಂದು ಸ್ವಲ್ಪ ಹೊತ್ತು ಮಲಗಿಬಿಟ್ಟೆ. ಯಾಕಂದರೆ ಇಲ್ಲಿಂದ ಮತ್ತೆ ಕನ್ಯಾಕುಮಾರಿ ರೈಡ್ ಮಾಡಬೇಕಂದ್ರೆ ಅರೌಂಡ್ 4 to 5 hours ಆಗುತ್ತೆ. ಸೊ ಲಾಂಗ್ ಜರ್ನಿ, ಅರೌಂಡ್ 300 ಕಿಲೋಮೀಟರ್ಸ್ ಇದೆ. ಸೊ ಹಾಗಾಗಿ ಸುಮ್ಮನೆ ಮತ್ತೆ ನಿದ್ದೆ ಆಗಿಲ್ಲ ಅಂದರೆ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದು ಸ್ವಲ್ಪ ಹೊತ್ತು ಮಲಗಿದ್ದು ಒಂದು 2 hours. ಈಗ ಎದ್ಬಿಟ್ಟು ಡಾಕ್ಟರ್ ಅಬ್ದುಲ್ ಕಲಾಂ ಮೆಮೋರಿಯಲ್ ಒಂದು ಬಾಕಿ ಇದೆ, ಅದನ್ನು ನೋಡಿಕೊಂಡು ಆಮೇಲೆ ಅಲ್ಲಿಂದ ಕನ್ಯಾಕುಮಾರಿಗೆ ಹೊರಡ್ತೀನಿ. ಸೊ ಬೆಳಗ್ಗೆನೇ ಸ್ಫಟಿಕಲಿಂಗ ದರ್ಶನ ತುಂಬ ಚೆನ್ನಾಗಾಯಿತು. ಈಗ ಹೋಗ್ತಾ ಹಾಗೆ ದೇವಸ್ಥಾನದ ದಾರಿ ನೋಡ್ಕೊಂಡು ಹೋಗ್ತೀನಿ. ಇಲ್ಲಿ ಅಗ್ನಿ ತೀರ್ಥ ಅಂತ ಇದೆ, ಅಲ್ಲೇ ಸ್ನಾನ ಮಾಡೋದು. ಇನ್ ಕೇಸ್ ಏನಾದರೂ ತೀರ್ಥ ಸ್ನಾನಕ್ಕೆ ಹೋಗಿದ್ರೆ ಫಸ್ಟ್ ಅಗ್ನಿ ತೀರ್ಥದಲ್ಲಿ ಸಮುದ್ರದಲ್ಲಿ ಸ್ನಾನ ಮಾಡಿ ನಾರ್ತ್ ಗೇಟಲ್ಲಿ ಹೋದರೆ 25 ರೂಪಾಯಿ ಟಿಕೆಟ್. ಅಲ್ಲಿ ಸ್ನಾನಕ್ಕೆ ಟಿಕೆಟ್ ಕೊಡ್ತಾರೆ. 22 ಬಾವಿಯಿಂದ ನೀರನ್ನ ಸುರಿತಾರೆ ತಲೆ ಮೇಲೆ. ಸೊ ಅಲ್ಲಿ ಅದನ್ನು ಮುಗಿಸಿದ್ರೆ ನಾರ್ತಿಂದ ಸೌತ್ ಗೇಟಲ್ಲಿ ಎಕ್ಸಿಟ್ ಆಗ್ತೀವಿ. ಸೊ ಹೋಗ್ತಾ ದಾರಿಯಲ್ಲಿ ಅದನ್ನು ಕವರ್ ಮಾಡ್ಕೊಂಡು ಹೋಗ್ತೀನಿ. ಅದು ಮುಗಿಸಿ ಅಬ್ದುಲ್ ಕಲಾಂ ಮೆಮೋರಿಯಲ್ ಮುಗಿಸಿ ವಾಪಸ್ ಹೋಟೆಲಿಗೆ ಬಂದು ಅದಾದಮೇಲೆ ಇಲ್ಲಿಂದ ಕನ್ಯಾಕುಮಾರಿ ಹೋಗ್ತೀನಿ. ಸೊ ಲೆಟ್ಸ್ ಗೋ. ಸೊ ಒಳಗೆ ಟ್ರಾಫಿಕ್ ಇದೆ, ಹಾಗಾಗಿ ಬೈಕ್ ಅಲೋ ಮಾಡೋದಿಲ್ಲ. ಸೊ ಇದು ಅಗ್ನಿ ತೀರ್ಥಂ, ಅಲ್ಲಿ ಮುಂದೆ ಗೇಟ್ ಇದೆ. ಬಟ್ ಇಲ್ಲಿ ಎಲ್ಲದ್ರೂ ಸಮುದ್ರ ತೀರದಲ್ಲಿ ಸ್ನಾನ ಮಾಡ್ಬೋದು. ಇಲ್ಲಿ ಸ್ಟ್ರೈಟ್ ಹೋಗಿ ರೈಟ್ ಸೈಡು, ಅಲ್ಲಿ ಮುಂದೆ ಹೋದರೆ ದೇವಸ್ಥಾನದ ನಾರ್ತ್ ಗೇಟ್ ಸಿಗುತ್ತೆ. ಆ ನಾರ್ತ್ ಗೇಟಿಂದ ಟಿಕೆಟ್ ತಗೊಂಡು ತೀರ್ಥ ಸ್ನಾನಕ್ಕೆ ಹೋಗ್ಬೋದು. ಇಲ್ಲೂ ಸುಮಾರು ಪೂಜೆಗಳು ಏನೇನೋ ಮಾಡ್ತಾಯಿದ್ದಾರೆ. ಏನು ಪೂಜೆ ಅಂತ ನನಗೂ ಸರಿ ಗೊತ್ತಿಲ್ಲ. ಬಟ್ ನಾನು ನಿನ್ನೆ ಸಾಯಂಕಾಲ ಬಂದಾಗ ಇಷ್ಟು ಕ್ರೌಡ್ ಇರಲಿಲ್ಲ. ಬೆಳಗ್ಗೆ ಸ್ವಲ್ಪ ಜಾಸ್ತಿನೇ ಇರ್ತದೆ ಜನ. ರಾತ್ರಿ ಒಂದು 7 ಗಂಟೆ ತನಕ ತೀರ್ಥ ಸ್ನಾನಕ್ಕೆ ಅಲೋ ಇದೆ. ನಾನು ಬಂದಾಗಲೇ ಒಂದು 6:30 ಆಗಿತ್ತು ಆಲ್ಮೋಸ್ಟ್. ಟಿಕೆಟ್ ತಗೊಂಡು ತೀರ್ಥ ಸ್ನಾನ ಮುಗಿಸಿ ಆಗ ಜನನೂ ಇಷ್ಟಿರಲಿಲ್ಲ ಇಲ್ಲಿ. ದೇವಸ್ಥಾನದ ರೂಟ್ಗೆ ಹೋಗ್ತೀನಿ. ಇಲ್ಲೇ ಮುಂದೆ ಹೋಗಿ ಲೆಫ್ಟ್ ಹೋದರೆ ದೇವಸ್ಥಾನಕ್ಕೆ ಹೋಗೋ ದಾರಿ ಅದೇ. ಸೊ ಬೈಕ್ ಅಲೋ ಇದೆಯಂತೆ, 4 ವೀಲರ್ ಅಲೋ ಇಲ್ಲ. ಬಟ್ ಬೈಕ್ ಅಲೋ ಇದೆ ಅಂತ ಹೇಳಿದ್ರು. ಇಲ್ಲಿಂದ ನಾರ್ತ್ ಗೇಟ್ಗೆ ಹೋಗ್ತೇನೆ. ಓಕೆ, ಇದೇ ದಾರಿ. ಸೊ ಹೀಗೆ ಸ್ಟ್ರೈಟ್ ಹೋದರೆ ನೀವು ನೋಡ್ತಾ ಇರೋ ರೂಟು ಇಲ್ಲಿ ನಾರ್ತ್ ಗೇಟಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ಟಿಕೆಟ್ ತೊಗೊಂಡು ತೀರ್ಥ ಸ್ನಾನಕ್ಕೆ ಹೋಗ್ಬೋದು. ಸೊ ಇದು ಬಂದು ಈಸ್ಟ್ ಗೇಟ್. ಈ ಕಡೆ ಹೋದರೆ ಈಸ್ಟ್ ಗೇಟ್ ಇದೆ. ಓಕೆ, ಸೊ ಬೆಳಗ್ಗೆ ಸ್ಫಟಿಕಲಿಂಗ ದರ್ಶನದಕ್ಕೆ ಇಲ್ಲಿಂದನೇ ಅಲೋ ಮಾಡಿದ್ದು. ಇಲ್ಲಿಂದ ಈ ಕ್ಯೂವಿಂದ ಹೋಗಿದ್ದು. ಒಂದು 50 ರೂಪೀಸ್ ಟಿಕೆಟ್ ತೊಗೋಬೇಕು, ಇಲ್ಲಾಂದರೆ ಸ್ಪೆಷಲ್ ಎಂಟ್ರಿ ಬಂದು 200 ರೂಪೀಸ್ ಟಿಕೆಟು. ಸೊ ಇಲ್ಲಿ ಈಸ್ಟ್ ಅವರ್ ಎಂಟ್ರೆನ್ಸ್. ಇಲ್ಲಿನ ಮುಂದೆ ಹೋಗಲ್ಲ ನಾನು, ತುಂಬಾ ಕ್ರೌಡ್ ಇದೆ.
ಸೊ ಗೈಸ್, ಇದು ಡಾಕ್ಟರ್ ಕಲಾಂ ಸರ್ ಮೆಮೋರಿಯಲ್ಲು. ಒಳಗೆ ಕ್ಯಾಮ್ರಾ, ಸೆಲ್ ಫೋನ್ ಯಾವುದೂ ಅಲೋ ಇಲ್ಲ. ಆ್ಯಂಡ್ ಲಗೇಜ್ ತೊಗೊಂಡು ಬಂದ್ರೂ ಅಷ್ಟೇ, ಲಗೇಜ್ ತೊಗೊಂಡು ಬಂದರೆ ಇಲ್ಲಿ ಇಡೋದಕ್ಕೆ ಸ್ಟೋರೇಜ್ ಫೆಸಿಲಿಟಿ ಏನೂ ಅವೈಲೇಬಲ್ ಇಲ್ಲ. ಬಟ್ ಇಲ್ಲಿ ಆಪೋಸಿಟಲ್ಲಿ ನೋಡಿದ್ರೆ ನಿಮಗೆ ಒಂದು ಚಿಕ್ಕ ಅಂಗಡಿ ಇದೆ. ಲಾಕರ್ ಫೆಸಿಲಿಟಿ ಕೊಡ್ತಾರೆ. ನೀವು ಮೊಬೈಲು ಮತ್ತು ಲಗೇಜ್ ಏನಾದರೂ ಇದ್ದರೆ ಅಲ್ಲೇ ಇಟ್ಕೋಬೋದು. ಬಟ್ ಅದರ್ವೈಸ್ ಎಂಟ್ರಿ ಫ್ರೀ. ಆಮೇಲೆ ಕಲಾಂ ಸರ್ಗೆ ಸೇರಿದ್ದು ಫೋಟೋಸು, ವರ್ಲ್ಡ್ ಲೀಡರ್ಸ್ ಜೊತೆ ತೆಗೆಸ್ಕೊಂಡಿರೋ ಫೋಟೋಸು, ಅವ್ರ ಪರ್ಸ್ನಲ್ ಬಿಲಾಂಗಿಂಗ್ಸ್ ಲೈಕ್ ಅವ್ರದ್ದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಒಂದಷ್ಟಿದೆ, ಅದು ಇದು. ಅವರು ಯೂಸ್ ಮಾಡ್ತಾಯಿದ್ದ ಸ್ಪೆಕ್ಟಕಲ್ಲು, ಶೂಗು, ಚಪ್ಪಲ್ಲು ಮತ್ತು ಅವ್ರದ್ದು ಡ್ರೆಸ್ಸಸ್ಸು ಎಲ್ಲನೂ ಇದೆ. ಮತ್ತು ಮಕ್ಕಳ ಜೊತೆ ತೆಗೆಸ್ಕೊಂಡಿರೋ ಫೋಟೋಸು, ವರ್ಲ್ಡ್ ಲೀಡರ್ಸ್ ಜೊತೆ ತೆಗೆಸ್ಕೊಂಡಿರೋ ಫೋಟೋಸ್ ಇದೆಲ್ಲನೂ ಇದೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆಸ್ ಐ ಮೆನ್ಷನ್, ಇಟ್ಸ್ ಅಗೇನ್ ಫ್ರೀ ಆಫ್ ಕಾಸ್ಟ್. ವಿಸಿಟ್ ಫ್ರೀ ಆಫ್ ಕಾಸ್ಟ್. ತುಂಬಾ ಚೆನ್ನಾಗಿದೆ. ಇಲ್ಲಿ ಬಂದರೆ ಇದೊಂದು ಪ್ಲೇಸ್ನ ಖಂಡಿತ ಮಿಸ್ ಮಾಡಬೇಡಿ. ರೈಟ್, ಈಗ ಇದು ಮುಗೀತು. ಇಲ್ಲಿಂದ ನೆಕ್ಸ್ಟ್ ಹೋಟೆಲ್ ಹೋಗಿ ಚೆಕ್ಔಟ್ ಮಾಡಿ ಸೀದಾ ಕನ್ಯಾಕುಮಾರಿಗೆ ಹೊರಡ್ತೀನಿ. ಸೊ ಗೈಸ್, ಇದು ಬಂದುಬಿಟ್ಟು ನಾವು ಈ ಉಡುಪಿ ಮಂಗಳೂರು ಕಡೆ ತೆಂಗಿನ ಮರದಲ್ಲಿ ನೀರ ಕಟ್ಬಿಟ್ಟು ಇಳಿಸ್ತಾರಲ್ಲ, ಅದೇ ಥರ ಇದು ತಾಟಿನಿಂಗ್ ಮರದಲ್ಲಿ ಇಳಿಸೋದಂತೆ ನೀರ ಥರ. ಸೊ ಅದು ನೆನ್ನೆನೂ ಕುಡ್ದಿದ್ದೆ ನಾನು. ಬಟ್ ಅವರು ಎಕ್ಸ್ಪ್ಲೈನ್ ಮಾಡಿದಾಗ ನನಗೆ ಅದು ಏನಂತ ಅರ್ಥ ಆಗಲಿಲ್ಲ. ಬಟ್ ಇವ್ರು ಕೇಳೋದಕ್ಕೆ ಇವ್ರು ಎಕ್ಸ್ಪ್ಲೈನ್ ಮಾಡಿದ್ರು. ಅದು ತಾಟಿನಿಂಗ್ ಮರದಿಂದ ನಮ್ಮ ಕಡೆ ಎಲ್ಲ ಹೇಗೆ ತೆಂಗಿನ ಮರದಿಂದ ನಾವು ನೀರನ್ನು ಇಳಿಸ್ತೀವೋ ಅದೇ ಥರ ಇಲ್ಲಿ ತಾಟಿನಿಂಗಿನ ಮರದಿಂದ ಇಳಿಸ್ತೀವಿ ಅಂತ ಹೇಳಿದ್ರು. ಸೊ ಮೈಲ್ಡ್ ಸ್ವೀಟ್ ಫ್ಲೇವರ್ ಇರುತ್ತೆ. ಬಾರ್ಲಿ ಗಂಜಿ ಥರ ಇರುತ್ತೆ. ಬಾರ್ಲಿ ಗಂಜಿ ಏನು ಮಾಡ್ತೀವಲ್ಲ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಕುಡಿದ್ರೆ ಸೊ ಸಿಮಿಲರ್ ಟೇಸ್ಟ್. ಅದಕ್ಕೆ ಒಂದು 2-3 ತಾಟಿನಿಂಗ್ ಕಟ್ ಮಾಡಿ ಹಾಕ್ತಾರೆ. ಓಕೆ, ಹೋಟೆಲ್ ಚೆಕ್ಔಟ್ ಆಯಿತು. ಟೈಮ್ 10:15 ಆಯ್ತು ಆಗಲೇ. ಈಗ ಸೇಮ್ ಡಾಕ್ಟರ್ ಅಬ್ದುಲ್ ಕಲಾಂ ಮೆಮೋರಿಯಲ್ ರೋಡಲ್ಲೇ ಹೋಗಬೇಕು. ಪಾಂಬಮ್ ಬ್ರಿಡ್ಜ್ ದಾಟಿನೇ ಕನ್ಯಾಕುಮಾರಿಗೆ ಹೋಗ್ಬೇಕಂತೆ. ಅದೇ ರೂಟೇ ತೋರಿಸ್ತಾ ಇದೆ. ಓಕೆ, ಆ್ಯಂಡ್ 297 ಕಿಲೋಮೀಟರ್ಸ್ 5.5 hours ಅಂತ ತೋರಿಸ್ತಾ ಇದೆ. ಸಾರಿ. ಸೊ ಮತ್ತೊಮ್ಮೆ ಪಾಂಬನ್ ಬ್ರಿಡ್ಜ್ ಹತ್ರ ಬಂದಿದ್ದೀನಿ. ಸೊ ತಿರುನಲ್ವೇಲಿ, ಟೂಟಿಕಾನ್, ಕನ್ಯಾಕುಮಾರಿ ರೈಟ್ ಸೈಡ್, ಟೂಟಿಕಾನ್ ಎರವಾಡಿ 277 ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಇಲ್ಲಿಂದ. ಹೇ ಗೈಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು ಲೇನ್ನ ಹೇಗೆ ಜಿಗ್ಜ್ಯಾಗ್ ಡ್ರಾ ಮಾಡಿದಾರಂತ. ನಾನು ಇದೇ ಫಸ್ಟ್ ಜಿಗ್ಜ್ಯಾಗ್ ಲೇನ್ನ ನೋಡ್ತಾ ಇರೋದು. ನೀವೇನಾದರೂ ಈ ಮುಂಚೆ ನೋಡಿದ್ರು ಏನಕ್ಕೆ ಹತ್ರ ಜಿಗ್ಜ್ಯಾಗ್ ಲೇನ್ ಇದೆ ಅಂತ ಏನಾದರೂ ಗೊತ್ತಿದ್ರೆ ಕಾಮೆಂಟ್ಸಲ್ಲಿ ಪೋಸ್ಟ್ ಮಾಡಿ. ಓಕೆ, ಟುಟಿಕಾನ್ 19 ಕಿಲೋಮೀಟರ್ಸು, ಅರಪ್ಪುಕೋಟೈ 81, ಮಧುರೈ ರೈಟ್ ಸೈಡ್ ಹೋಗಬೇಕು 130 ಕಿಲೋಮೀಟರ್ಸು, ಕನ್ಯಾಕುಮಾರಿ. ಫೈನಲಿ ಈಗ ಹೈವೇ ಸಿಕ್ತು, ಪ್ರಾಪರ್ ಹೈವೇ. ಮಧುರೈಗೆ ಹೋಗ್ಬೇಕಂದ್ರೆ ಐ ಥಿಂಕ್ ಇದೇ ಹೈವೇಲ್ಲೇ ರೈಟ್ ಸೈಡಲ್ಲಿ ಹೋಗ್ಬೋದು ನಾನು ರಿಟರ್ನ್ ಆಗಬೇಕಾದ್ರೆ. ಕನ್ಯಾಕುಮಾರಿ 137 ಕಿಲೋಮೀಟರ್ಸು. ಈಗ ಸಮ್ ರಿಲೀಫ್. ಯಾಕಂದರೆ ಇವಾಗ ನಾನು ಇಷ್ಟೋ ತನಕ ಬಂದಿದ್ದು ಪೂರ್ತಿ ಅದು
ಕೈಂಡ್ ಆಫ್ ವಿಲೇಜ್ ರೋಡ್ ಅದು. ಅಷ್ಟೊಂದು ಸ್ಪೀಡ್ ಬರೋಕ್ಕಾಗ್ತಾಯಿರಲಿಲ್ಲ. ಎಸ್ಪೆಷಲಿ ಇನ್ನು ಸ್ವಲ್ಪ ಬರ್ತಾ ಅಂತೂ ರೋಡ್ ಕೂಡ ಅಧ್ವಾನ ಆಗಿತ್ತು. ಸೊ ಈಗ ಪ್ರಾಪರ್ ಹೈವೇ ಸಿಕ್ಕಿದೆ. ಸ್ವಲ್ಪ ಲೇಟೇ ಆಯಿತು. ಆ್ಯಕ್ಚುಲಿ ಗ್ಲೌಸು ತುಂಬಾ ಪ್ರಾಬ್ಲಮ್ ಕೊಡ್ತಾಯಿತ್ತು. ಅದು ಈ ನಕ್ಕಲ್ ಗಾರ್ಡ್ ಬಂದುಬಿಟ್ಟು ಪೂರ್ತಿ ಪೀಲ್ ಆಫ್ ಆಗಿಬಿಟ್ಟಿದೆ. ಸೊ ಅದು ಹೇಗೋ ಟೇಪ್ ಹಾಕಿ ಟೆಂಪ್ರರಿಯಾಗಿ ಅಂಟಿಸಿದ್ದೆ, ಬಟ್ ಅದು ಟೇಪ್ ಸ್ಟಿಕ್ ಆಗ್ತಾಯಿಲ್ಲ ಅದು. ಸೊ 2 ಸರ್ತಿ ಹಾಗೆ ಆಯಿತು. ಮತ್ತೆ ಸ್ಟಾಪ್ ಮಾಡಿ ಅದನ್ನು ಮತ್ತೆ ಟೇಪ್ ಫಿಕ್ಸ್ ಮಾಡಿ ಬಂದೆ. ಆ್ಯಕ್ಚುಲಿ ಇಷ್ಟೊತ್ತಿಗಾಗಲೇ ನಾನು ಕನ್ಯಾಕುಮಾರಿ ರೀಚ್ ಆಗಿರಬೇಕಾಗಿತ್ತು, ಬಟ್ ಸ್ವಲ್ಪ ಲೇಟ್ ಆಯಿತು. ಓಹ್, ಇದೇನು ಸ್ಪೆಸಿಫಿಕ್ ಪ್ರಾಜೆಕ್ಟ್ ಏನಂತ ಸರಿ ಗೊತ್ತಿಲ್ಲ, ಬಟ್ ಎಲ್ಲಿ ನೋಡಿದ್ರೂ ಅಲ್ಲೆಲ್ಲ ಬರೀ ವಿಂಡ್ ಮಿಲ್ಸೇ ಇದೆ. ಮೇ ಬಿ ಲೈಕ್ ಮೋರ್ ದೆನ್ 100-200 ಇದು ಅನಿಸುತ್ತೆ. ಆಲ್ಮೋಸ್ಟ್ ಈ ಸ್ಟ್ರೆಚ್ ಪೂರ್ತಿನೂ ವಿಂಡ್ ಮಿಲ್ಸ್ ಪ್ಲ್ಯಾಂಟ್ ಮಾಡಿದ್ದಾರೆ. ಲೈಕ್ ಐ ಡೋಂಟ್ ನೋ ಕೌಂಟ್ ಅಂತೂ ನಾನು ಮುಂಚೆ ಬರೀ 100 ಅಂದ್ಕೊಂಡಿದ್ದೆ. ಗೊತ್ತಿಲ್ಲ, ಕೌಂಟ್ ಇರ್ಬೋದು ಒಂದು 300-400 ಇರ್ಬೋದು ಅನ್ಸುತ್ತೆ. ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ ಸ್ಟ್ರೆಚ್ ಪಾಸಾಗಿ ಬಂದಿದ್ದೀನಿ. ಹೋಲ್ 10 ಕಿಲೋಮೀಟರ್ ಸ್ಟ್ರೆಚ್ಚಲ್ಲಿ ಪೂರ್ತಿ ಬರೀ ವಿಂಡ್ ಮಿಲ್ಸೇ ಇದೆ. ಅದೇ ರೋಡ್ ಸೈಡು ಮತ್ತು ಒಳಗೂ ತುಂಬಾ ವಿಂಡ್ ಮಿಲ್ಸ್ ಇದೆ ಎರಡೂ ಸೈಡ್. ಓಕೆ, ದಟ್ ವಾಸ್ ಕ್ಲೋಸ್. ವೆಲ್ಕಮ್ ಟು ಕನ್ಯಾಕುಮಾರಿ. ಫೈನಲಿ ಕನ್ಯಾಕುಮಾರಿ ರೀಚ್ ಆಗಿದ್ದೀನಿ. ವಿವೇಕಾನಂದ ಕೇಂದ್ರ. ಬೋಟ್ ಹೌಸ್, ಭಗವತಿ ಅಮ್ಮನ್ ಟೆಂಪಲ್, ಸನ್ಸೆಟ್ ಪಾಯಿಂಟ್, ಗಾಂಧಿ ಮಂಟಪಂ. ಸೊ ಈಗ ಫಸ್ಟ್ ಕೆಲಸ ಹೋಟೆಲ್ ಹುಡ್ಕೋದು ಸ್ಟೇಗೆ. ಸೊ ಇಲ್ಲಿ ಏನಂದರೆ ಸಿಂಗಲಾಗಿ ಬಂದಿರೋದಕ್ಕೆ ರೂಮ್ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಕನ್ವಿನ್ಸ್ ಮಾಡಿದೆ, ನೋಡಬೇಕು, ರೂಮ್ ನೋಡ್ತೀನಿ ಅಂದಿದ್ದಕ್ಕೆ ಆಯಿತು ವೆಯ್ಟ್ ಮಾಡು ಅಂತ ಹೇಳಿದ್ದಾರೆ. ಚೆಕ್ ಮಾಡ್ತೀನಿ. ಇಲ್ಲಿ ಏನಾದರೂ ಅವ್ರು ಏನಾದರೂ ರೂಮ್ ಕೊಡೋದಕ್ಕೆ ಹಿಂದೆ ಮುಂದೆ ನೋಡಿದ್ರೆ ಮತ್ತೆ ಬೇರೆ ಕಡೆ ಎಲ್ಲಾದರೂ ನೋಡಬೇಕಷ್ಟೆ. ಹೆಚ್ಚಿ. ಸೊ ರೂಮ್ ಚೆಕ್ಕಿನ್ ಆಯಿತು. ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ರಿಸೆಪ್ಷನಲ್ಲಿ ತುಂಬಾ ಸ್ವಲ್ಪ ಪ್ರಾಬ್ಲಮ್ ಮಾಡಿದ್ರು. ಇಂಡಿವಿಜುವಲ್ ಯಾರಾದರೂ ಬಂದರೆ DC ಆರ್ಡ್ರ್ ಏನೋ ಆಗಿದೆ, ಇಂಡಿವಿಜುವಲ್ ಪೀಪಲ್ಗೆ ರೂಮ್ ಕೊಡೋದಿಲ್ಲ, ಫ್ಯಾಮಿಲಿಯಿಂದ ಯಾರಾದರೂ ಕಾಲ್ ಮಾಡಿಸ್ಬೇಕು ಅಂತೆಲ್ಲ ಸೀನ್ ಕ್ರಿಯೇಟ್ ಮಾಡಿದ್ರು. ಅದು ಎಷ್ಟು ನಿಜ ಅನ್ನಿಸೋಲ್ಲ ಗೊತ್ತಿಲ್ಲ. ಬಟ್ ಅದಾದಮೇಲೆ ಮನೆಗೆ ಫೋನ್ ಮಾಡಿಸಿ ಆಮೇಲೆ ಫ್ಯಾಮಿಲಿದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟೆ. ಬಟ್ ಆದಮೇಲೆ ಈಗ ಫೈನಲಿ ರೂಮ್ನ ಅಲೋಕೇಟ್ ಮಾಡಿದ್ರು. ಸೊ ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಗೊತ್ತಿಲ್ಲ, ಅಂದರೆ ಸನ್ಸೆಟ್ ಪಾಯಿಂಟ್ ಅದೆಲ್ಲ ಎಷ್ಟು ದೂರ ಆಗುತ್ತೆ ಗೊತ್ತಿಲ್ಲ. ಸೊ ನಿಯರ್ ಬೈ ವಾಕಬಲ್ ಡಿಸ್ಟೆನ್ಸ್ ಅಂತ ಹೇಳಿದ್ರು. ಅವರು ಲಗೇಜ್ ತೊಗೊಂಬರ್ಗೆ ಬಂದಿದ್ದಾರೆ, ನೋಡಿದ್ರೆ ಒಂದು 3 ಕಿಲೋಮೀಟರ್ಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ಇದು ರೂಮು. ಅಗೇನ್ ಸೊ ನನ್ನ ಸ್ಟೇಗೆ ಸಫಿಷಿಯೆಂಟ್ ಅನ್ನಿಸ್ತು, ಚಿಕ್ಕದಾಗಿದೆ. ಸೊ ಇಟ್ಸ್ ಗುಡ್ ಇನಫ್. ಈಗ ಹೋಗಿ ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ಆಮೇಲೆ ಈಚೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತೀನಿ. ನೋಡ ಈಚೆ ಹೋಗಾದ್ಮೇಲೆ ಇನ್ನೂ ಏನೇನಿದೆ ನೋಡೋದಕ್ಕೆ, ಆಮೇಲೆ ಸಿಗುವ. ಸೊ ಗೈಸ್, ಚೆಕ್-ಇನ್ ಆಯಿತು. ಈಗ ಫಸ್ಟ್ ಸನ್ಸೆಟ್ ಪಾಯಿಂಟ್ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಲೇಟೇ ಆಗಿಬಿಡ್ತು, 6:15. ಹತ್ರನೇ ವಾಕಬಲ್ ಡಿಸ್ಟೆನ್ಸ್ ಅಂತ ಹೇಳಿದ್ರು. ಬಟ್ ಈಗ ನೋಡಿದ್ರೆ ಇಲ್ಲಿಂದ 2.7 ಕಿಲೋಮೀಟರ್ಸ್ ಅಂತ ತೋರಿಸ್ತಾ ಇದೆ. ಬಟ್ ಸ್ಟಿಲ್ ಫೈನ್. ಜಸ್ಟ್ 7 ಮಿನಿಟ್ಸು. ಹೋಪ್ಫುಲಿ ಸನ್ಸೆಟ್ ಪಾಯಿಂಟ್ ಸನ್ಸೆಟ್ನ
ನೋಡೋದಕ್ಕಾಗತ್ತೆ. ಗಾಂಧಿ ಮಂಟಪಂ, ನಾಗರ್ಕೋಯಿಲ್. ಭಗವತಿ ಅಮ್ಮನ್ ಕೋಯಿಲ್, ಗಾಂಧಿ ಮಂಟಪಂ, ಬಸ್ ಸ್ಟ್ಯಾಂಡ್, ನಾಗರ್ಕೋಯಿಲ್. ಓಕೆ, ಸೊ ಇವತ್ತು ಸನ್ಸೆಟ್ ಪಾಯಿಂಟ್ ಒಂದೇ ನೋಡೋದಕ್ಕಾಗೋದು, ಬೇರೆ ಇನ್ನೆಲ್ಲೂ ಹೋಗೋದಕ್ಕೆ ಜಾಗ ಇಲ್ಲ. ವಿವೇಕಾನಂದ ಮಂಟಪಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ, ಇಷ್ಟೊತ್ತು ಕ್ಲೋಸ್ ಆಗಿರುತ್ತಂತೆ. ಸೊ ಹೋಟೆಲ್ ಮ್ಯಾನೇಜರ್ ಹೇಳಿದ್ರು ಅಲ್ಲಿ ಇವತ್ತೇನು ಹೋಗ್ಬಿಡಿ, ನಾಳೆ ಬೆಳಗ್ಗೆ ಹೋಗಿ ಅಂತ. ಇನ್ನೂ ಬೇಗ ಬಂದಿರ್ಬೋದಾಗಿತ್ತು ಇಲ್ಲಿಗೆ ಕನ್ಯಾಕುಮಾರಿಗೆ. ಬಟ್ ಪ್ರಾಬ್ಲಮ್ ಅಂದರೆ ಒಂದು ಗ್ಲೌಸ್ ಹೇಳ್ದಂಗೆ ಗ್ಲೌಸ್ ಕಟ್ಟಾಗ್ಬಿಡ್ತು. ಸೊ ಅದೊಂಥರ ಇರಿಟೇಷನ್ ಅದು ಮತ್ತೆ ಅದನ್ನು ಹಾಕ್ಕೊಂಡು ಅದು ಪ್ಯಾಚ್ ಮಾಡಿ ಏನೇನೋ ಸರ್ಕಸ್ ಮಾಡಿ ಅಲ್ಲೇ ಟೈಮ್ ವೇಸ್ಟ್ ಮಾಡಿದೆ. ಅದಾದಮೇಲೆ ಆ ರೋಡ್ ಕೂಡ ತುಂಬ ನ್ಯಾರೋ ರೋಡ್ ಇತ್ತು. ಸೊ ಹಾಗಾಗಿ ಅಷ್ಟು ಸ್ಪೀಡಾಗಿ ಬರೋಕ್ಕಾಗಲಿಲ್ಲ. ನಾನು ಸ್ಪೀಡ್ ಬರಲಿಲ್ಲ, ಬಂದಿದ್ದರೆ ಬರ್ಬೋದಾಗಿತ್ತು. ಬಟ್ ಸುಮ್ಮನೆ ಎದಕ್ಕೆ ರಿಸ್ಕ್ ಅಂತ ಹೇಳಿ ಆರಾಮಾಗಿ ಬಂದೆ. ಜನಗಳೆಲ್ಲ ಬಂದು ಸೆಟಲ್ ಆಗಿಬಿಟ್ಟಿದ್ದಾರೆ ಇಲ್ಲಿ ಸನ್ಸೆಟ್ನ ನೋಡೋದಕ್ಕಂತ ಹೇಳಿ. ಸನ್ಸೆಟ್ ಪಾಯಿಂಟ್ ಮುಗೀತು. ಈಗ ಬೇರೆ ಏನೂ ನೋಡೋದಕ್ಕೆ ಸುತ್ತಮುತ್ತ ಇಲ್ಲ ಅಂತೆ. ವಿವೇಕಾನಂದ ಮಂಟಪ ಹತ್ರ ಹೋದರೆ ಅಲ್ಲಿ ಲೈಟಿಂಗೆಲ್ಲ ಆನ್ ಮಾಡಿರ್ತಾರೆ, ಅದೊಂದು ದೂರದಿಂದ ನೋಡ್ಬೋದು ಅಂತ ಹೇಳಿದ್ರು ಇಲ್ಲಿ ಯಾರೋ. ಸೊ ಈಗ ಅಲ್ಲಿ ಹೋಗಿ ನೋಡ್ತೀನಿ. ಇನ್ ಕೇಸ್ ಏನಾದರೂ ಲೈಟಿಂಗ್ ಇತ್ತು ಮತ್ತು ಅಲ್ಲಿ ನಿಂತ್ಕೊಂಡು ನೋಡ್ಬೋದು ಸ್ವಲ್ಪ ಹೊತ್ತು ಅಂದರೆ, ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಎಲ್ಲಾದರೂ ಡಿನ್ನರ್ ಮುಗಿಸಿ ಆಮೇಲೆ ರೂಮಲ್ಲಿ ಹೋಗಿ ಕ್ರ್ಯಾಶ್ ಆಗೋದು. ಸೊ ಹೇ ಗೈಸ್, ಎಂಡ್ ಆಫ್ ಡೇ 3. ಅಲ್ಲಿ ಭಗವತಿ ದೇವಸ್ಥಾನ ಇದೆ. ದೇವಸ್ಥಾನದ ಹತ್ರ ಹೋದೆ, ಪಕ್ಕದಲ್ಲಿ ಕೂತ್ಕೊಳ್ಳೋಕೆ ಜಾಗ ಇದೆ, ಸಮುದ್ರದ ಪಕ್ಕದಲ್ಲೇ. ಮತ್ತು ಅಲೆ ಬಂದು ಹೊಡಿತಾ ಇರುತ್ತೆ. ತುಂಬ ಪೀಸ್ಫುಲ್ ಆಗಿತ್ತು. ಸೊ ಅಲ್ಲಿ ಹೋಗಿ ಒಂದು ಹಾಫ್ ಆನ್ ಅವರ್ ಅಲ್ಲೇ ಕೂತ್ಕೊಂಡಿದ್ದೆ, ಎಲ್ಲೂ ಹೋಗಲಿಲ್ಲ. ಅದಾದಮೇಲೆ ಪಕ್ಕದಲ್ಲೇ ಮಾರ್ಕೆಟ್ ಇದೆ. ಮಾರ್ಕೆಟಲ್ಲಿ ಸ್ವಲ್ಪ ಸುತ್ತಾಡಿ ಏನೋ ಪರ್ಚೇಸ್ ಮಾಡೋದಿತ್ತು. ಶಾಪಿಂಗೆಲ್ಲ ಮುಗಿಸಿ ಅಲ್ಲಿಂದ ಊಟನ ಪಾರ್ಸೆಲ್ ತೊಗೊಂಡು ಈಗಿನ್ನೂ ಹೋಟೆಲ್ಗೆ ಬಂದೆ ವಾಪಸ್ಸು. ಈಗೇನಿಲ್ಲ, ಊಟ ಮಾಡಿ ನಿದ್ದೆ ಮಾಡೋದು. ಬೆಳಗ್ಗೆ 8 ಗಂಟೆ ಅರೌಂಡ್ಗೆ ಅಲ್ಲಿ ಬೋಟ್ ರೈಡ್ ಹೋಗೋದಕ್ಕೆ ಹೋಗಬೇಕು. ಸೊ ಅದನ್ನು ಪ್ಲೇಸ್ ನೋಡ್ಕೊಂಬರೋಣ ಅಂತಲೇ ಹೋಗಿದ್ದೆ ಈಗ. ಸೊ ಎಲ್ಲ ಆಯಿತು. ಐ ಟೋಲ್ಡ್, ಎಂಡ್ ಆಫ್ ಡೇ 3. ಇವತ್ತು ಅಷ್ಟೇನು ಮಾಡೋಕ್ಕಾಗಲಿಲ್ಲ, ಬೇರೆ ಇನ್ನೆಲ್ಲೂ ಪ್ಲೇಸಸ್ ಹೋಗೋದಕ್ಕಾಗಲಿಲ್ಲ ಎಕ್ಸೆಪ್ಟ್ ಫಾರ್ ರಾಮೇಶ್ವರಂ ಮತ್ತು ಇಲ್ಲಿ ಬಂದಿದ್ದು. ಇಲ್ಲಿ ಬಂದು ಸನ್ಸೆಟ್ ವ್ಯೂ ಪಾಯಿಂಟ್. ಈಗ ಹೋಗಿ ನಿದ್ದೆ ಮಾಡ್ತೀನಿ. ಎಂಡ್ ಆಫ್ ಡೇ 3 ಅಗೇನ್, ಆ್ಯಂಡ್ ಗುಡ್ ನೈಟ್. ನಾಳೆ ಬೆಳಗ್ಗೆ ಸಿಗೋಣ.